ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಸೋಮವಾರದ ಲಾಗ್ ಆಗಿರುತ್ತೆ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊತಿದ್ದೀನಿ. ಹೇಗಿದ್ರು ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನೋಡಿ, ನನಗೂ ಸಹ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಇಲ್ಲಿ ಸೋಮವಾರ ಬೆಳಗ್ಗೆ ಅಡುಗೆ ಮಾಡಬೇಕಾಗಿತ್ತು. ಅಂದರೆ ಊರಿಂದ ಬಂದಮೇಲೆ ರೊಟ್ಟಿ ಮಾಡಿರಲೇ ಇಲ್ಲ. ಹಾಗಾಗಿ ಇವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ನಿನ್ನೆ ನೈಟೇ ನಾನು ಅಲಸಂದೆ ಕಾಳನ್ನ ನೆನೆಸಿಟ್ಟಿದ್ದೆ. ಅಲಸಂದೆ ಕಾಳನ್ನ ನೆನೆಸಿಟ್ಬಿಟ್ಟು ಕುಕ್ಕರ್ಗೆ ಹಾಕೋದ್ರಿಂದ ಬೇಗನೆ ಕಾಳು ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ಇಲ್ಲಿ ಕುಕ್ಕರ್ಗೆ ಅಲಸಂದೆ ಕಾಳನ್ನೆಲ್ಲ ಹಾಕಿಬಿಟ್ಟು ಕುದಿಯೋಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಸೈಡು ಕುಕ್ಕರ್ಗೆ ಅಲಸಂದೆ ಕಾಳು ಹಾಕಿದ್ದೆ. ಹಾಗೆ ಇನ್ನೊಂದು ಸೈಡು ಸಹ ಸಾಂಬಾರನ್ನ ಮಾಡಬೇಕಾಗಿತ್ತು. ಇವತ್ತು ತಿಳಿ ಸಾಂಬಾರನ್ನ ಮಾಡೋಣ ಅಂತ ಹೇಳಿ ತಿಳಿ ಸಾಂಬಾರಿಗೆ ಒಂದು ಸ್ವಲ್ಪ ಬೇಳೆನೂ ಸಹ ಹಾಕಿದ್ದೀನಿ. ಇನ್ನು ಮತ್ತೆ ಇವತ್ತಿಂದ ಡಯಟ್ನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ತಿಂಗಳಿಂದ ನಾನು ನಿಲ್ಲಿಸ್ಬಿಟ್ಟಿದ್ದೆ ಡಯಟ್ ಮಾಡೋದು. ಯಾಕೆಂದರೆ ಊರಿಗೆಲ್ಲ ಹೋಗೋದಿತ್ತು ನೋಡಿ. ಹಾಗಾಗಿ ಊರಿಗೆಲ್ಲ ಹೋಗುವಾಗ ನಾನೊಬ್ಬಳಿಗೆ ಡಯಟ್ ಮಾಡ್ಕೊತ ಕೂತ್ಕೊಂಡ್ರೆ ಆಗೋದಿಲ್ಲ ನೋಡಿ. ಅವರೆಲ್ಲ ಏನಿದು ಅಂತ ಕೇಳ್ತಾರೆ. ಹಾಗಾಗಿ ನಾನು ಮಾಡೋದಕ್ಕೇನು ಹೋಗಿರಲಿಲ್ಲ. ಇನ್ನು ಇಲ್ಲಿ ಮತ್ತೆ ಬೆಂಗಳೂರಿಗೆ ಬಂದಮೇಲೆ ಇನ್ನು ಯಾವ ಊರಿಗೇನು ಹೋಗೋದಿಲ್ಲ. ಇನ್ನು ಮಕ್ಕಳು ಸ್ಕೂಲು ಸಹ ಶುರು ಆಗುತ್ತೆ. ಹಾಗಾಗಿ ಇವತ್ತಿಂದ ಡಯಟ್ನ ಶುರು ಮಾಡೋಣ ಅಂತೇಳಿದರೆ ಡಯಟ್ಗೆ ಶುರು ಮಾಡ್ಕೊತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ನಾನು ಗ್ರೀನ್ ಟೀನ ಮಾಡೋಣ ಅಂತೇಳ್ಬಿಟ್ಟು ನಿನ್ನೆ ಗ್ರಾಸರೀಸ್ ತೊಗೊಂಬರಕ್ಕೆ ಹೋಗಿದ್ವಿ. ಹಾಗಾಗಿ ಗ್ರೀನ್ ಟೀನ ತೊಗೊಂಡು ಬಂದಿದ್ದೆ. ಅದು ಟೇಸ್ಟು ಸಹ ಗೊತ್ತಿಲ್ಲ ನನಗೆ ಯಾವ ಥರ ಇರುತ್ತೆ ಏನು ಅಂತ. ಕಹಿ ಇರುತ್ತೋ ಏನೋ ಗೊತ್ತಿಲ್ಲ. ತೊಗೊಂಡು ಬಂದಿದ್ದೀನಿ ಒಂದು 25 ದಿನಕ್ಕಾಗೋಷ್ಟು. ಡೈಲಿ ಒಂದು ಗ್ಲಾಸು ಗ್ರೀನ್ ಟೀನ ಕುಡಿದ್ಬಿಟ್ಟು ನನ್ನ ದಿನನ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅದ್ರದ್ದು ಟೇಸ್ಟ್ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ. ನಾವು ನಾರ್ಮಲಾಗಿ ಮನೇಲಿ ಜೀರಿಗೆ ಕಷಾಯ ಹಾಗೆ ಆಮ್ಲ ಜ್ಯೂಸು ಈ ಥರದ್ದೆಲ್ಲ ಕುಡಿದು ಅಭ್ಯಾಸ ಇದೆ ಅಲ್ವಾ. ಫಸ್ಟ್ ಟೈಮ್ ನಾನು ಈ ಸರಿ ಗ್ರೀನ್ ಟೀನ ತೊಗೊಂಡು ಬಂದಿದ್ದೀನಿ. ಅದನ್ನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ತುಂಬಾ ಸುಲಭ ಗ್ರೀನ್ ಟೀ ಮಾಡೋದೆಲ್ಲರಿಗೂ ಗೊತ್ತಿರುತ್ತೆ. ಫಸ್ಟಿಗೆ ಬಿಸಿನೀರನ್ನ ಕಾಯಿಸ್ಕೊಂಡು ಒಂದು ಗ್ಲಾಸಿಗೆ ಹಾಕ್ಕೋಬೇಕು. ಅದಾದ ನಂತರ ಗ್ರೀನ್ ಟೀ ಪುಡಿದು ಪೌಚ್ ಬರುತ್ತೆ, ಅದನ್ನು ಬಿಸಿನೀರಿಗೆ ಹಾಕಿಬಿಟ್ರೆ ಒಂದು 5 ನಿಮಿಷ ಬಿಟ್ಬಿಟ್ರೆ ಅದರಲ್ಲಿರೋಂತಹ ಟೀ ಏನಿರುತ್ತಲ್ವ ಅದು ನೀಟಾಗಿ ಬಿಸಿನೀರಿಗೆ ಹೊಂದ್ಕೊಳ್ಳುತ್ತೆ. ಅದನ್ನು ಕುಡಿಯೋದಷ್ಟೇ, ತುಂಬಾ ಸುಲಭ, ಎಲ್ರಿಗೂ ಗೊತ್ತಿರುತ್ತೆ. ಆದರೂ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆ ಕಲರ್ ನೋಡಿದ್ರೆ ಏನೋ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಆದರೆ ಕುಡಿದ್ಮೇಲೆ ಗೊತ್ತಾಗಿದ್ದು ಈ ಥರ ಇರುತ್ತಾ ಇದು ಅಂತ ಹೇಳ್ಬಿಟ್ಟು. ಅಂದರೆ ನಾನು ತಂದಿರೋದು ಲೆಮನ್ನು ಹಾಗೆ ಹನಿ ಫ್ಲೇವರ್ ಇರೋದನ್ನ ತೊಗೊಂಡ್ಬಂದಿದ್ದೆ. ಆದರೆ ಕುಡಿದಾಗ ಲೆಮನ್ ಫ್ಲೇವರ್ ಇರಲಿಲ್ಲ, ಹನಿ ಫ್ಲೇವರ್ ಇರಲಿಲ್ಲ. ಸುಮ್ಮನೆ ತೊಗೊಂಡಪ್ಪ ಅಂತ ಅಂದ್ಕೊಂಡೆ. ಇನ್ನು ತೊಗೊಂಡು ಬಂದಮೇಲೆ ಅದನ್ನ ಯೂಸ್ ಮಾಡಲೇಬೇಕಲ್ವ. 25 ಡೇಸು ಗ್ರೀನ್ ಟೀನ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಒಂದು ಸಿಪ್ ಕುಡಿದಾಗ ಕಹಿ ಅನ್ನಿಸ್ತಾ ಇತ್ತು ನನಗೆ. ಅಯ್ಯೋ ಸುಮ್ಮನೆ ತೊಗೊಂಬಂದ ಅಂತ ಅಂದ್ಕೊತಾ ಇದ್ದೆ. ನನ್ನ ಹಸ್ಬೆಂಡ್ಗೆ ಹೇಳಿದ್ರೆ ನನ್ನ ಹಸ್ಬೆಂಡ್ ಬೈಯೋದಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕಂದರೆ ಅವ್ರು ಬೇಡ ಅಂದರು, ಗ್ರೀನ್ ಟೀ ಚೆನ್ನಾಗಿರಲ್ಲ, ಕಹಿಯಾಗಿರುತ್ತೆ ಅಂತ ಹೇಳಿದ್ರು ಅವರು. ಅಂದರೆ ಅವರಿಗೆ ಆಫೀಸಲ್ಲೆಲ್ಲ ಕೊಡ್ತಾ ಇರ್ತಾರೆ. ಹಾಗಾಗಿ ನಾನು ಬೇಡ ಇರುವಂತ ತೊಗೊಂಡು ಬಂದು ಕುಡಿತಾ ಇದ್ದೀನಿ. ನನ್ನ ಹಸ್ಬೆಂಡ್ ಮನೆಗೆ ಬಂದಮೇಲೆ ಅವ್ರಿಗೆ ಕೊಟ್ಟರೆ ಕುಡಿಲೇ ಇಲ್ಲ ಅವರು. ನಂಗೆ ಬೇಡಪ್ಪ ಇದು ಅಂತ ಹೇಳಿದರು. ನಾನೊಬ್ಳಿಗೆ ಮಾಡಿಕೊಂಡು ಕುಡಿತಾ ಇದ್ದೀನಿ ಇಲ್ಲಿ ಗ್ರೀನ್ ಟೀನ. ಇನ್ನು ಹಾಗೆ ನಾನೇನು ಬೇಳೆಗೆ ಅಲಸಂದೆ ಕಾಳನ್ನ ಹಾಕಿದ್ದೆ ನೋಡಿ, ಅದು ಸಹ ನೀಟಾಗಿ ಬೆಂದ್ಕೊಂಡಿತ್ತು. ಒಂದು 2 ವಿಷಲ ಕೂಗಿಸ್ಕೊಂಬಿಟ್ರೆ ಸಾಕು, ಅಲಸಂದೆ ಕಾಳು ಬೇಗನೆ ಬೆಂದ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಅದು ಬೇಯೋಷ್ಟರಲ್ಲಿ ಪಲ್ಯಕ್ಕೆ ಏನೇನು ಬೇಕು ನೋಡಿ ತರಕಾರಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಸಾಂಬಾರಿಗೂ ಸಹ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಎಲ್ಲ ಬೇಕಾಗಿತ್ತು. ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಇವಾಗ ಪಲ್ಯ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಇನ್ಸ್ಟಾಗ್ರಾಮಿಗೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಎದ್ದಿರೋದೇ ಒಂದು ಸ್ವಲ್ಪ ಲೇಟಾಗಿ ಹೋಗಿತ್ತು. 7-7:30 ಆಗೋಗಿತ್ತು. ನನ್ನ ಹಸ್ಬೆಂಡ್ 9 ಗಂಟೆ 9:45 ಹೋಗಬೇಕಾಗಿತ್ತು. ಹಾಗಾಗಿ ನಾವು ವೀಡಿಯೋ ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ಇವತ್ತು ಇನ್ಸ್ಟಾಗ್ರಾಮಿಗೆ ಏನು ಈ ವಿಡಿಯೋನ ಶೂಟ್ ಮಾಡೋದಕ್ಕೇ ಹೋಗಲಿಲ್ಲ. ಒಂದೊಂದು ಸಾರಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ನಾನೇನಾದರೂ ಸ್ಪೆಷಲಾಗಿ ಆಲ್ಮೋಸ್ಟ್ ಆಲ್ ಮಾಡೋದೇ ಬೆಳಿಗ್ಗೆ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನನ್ನ ಹಸ್ಬೆಂಡು ಬೆಳಗ್ಗೆನೇ ಬಾಕ್ಸ್ ತೊಗೊಂಡು ಹೋಗೋದ್ರಿಂದ ಅವರು ಸಹ ತಿನ್ನಲಿ ಅನ್ನೋ ಕಾರಣಕ್ಕೆ ನಾನು ಬೆಳಗ್ಗೆನೇ ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡಿರ್ತೀನಿ. ಈ ಥರ ಅರ್ಜೆಂಟ್ ಇರೋಂತಹ ಟೈಮಲ್ಲಿ ಮಾಡಿದಾಗ ವೀಡಿಯೋಸ್ ಶೂಟ್ ಮಾಡೋದಕ್ಕೇ ಆಗೋದಿಲ್ಲ. ಮತ್ತು ಈ ರೆಸಿಪಿನ ಮಾಡಬೇಕು ಅಂದರೆ ಅವ್ರು ಯಾವಾಗಾದರೂ ಮನೇಲಿ ಇರಬೇಕು ಅಥವಾ ಎಲ್ಲರೂ ಫ್ರೀ ಇದ್ದಾಗ, ಮನೇಲಿ ಎಲ್ಲರೂ ಇದ್ದಾಗ ಮಾತ್ರ ಈ ಥರದ್ದು ರೆಸಿಪಿಗಳನ್ನ ನಾನು ಮಾಡೋದಕ್ಕೆ ಸರಿ ಹೋಗುತ್ತೆ. ಇವಾಗ ನಾವೇ ಇದ್ದಾಗ ಮಾಡ್ಕೊಂಡು ತಿನ್ನೋದಕ್ಕೆ ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ
ನಾನು ಆ್ಯಕ್ಚುಲಿ ಈ ಪಲ್ಯನ ಯೂಟ್ಯೂಬ್ ಚಾನಲ್ಗೂ ಸಹ ಶೇರ್ ಮಾಡಿಲ್ಲ. ಯೂಟ್ಯೂಬ್ ಚಾನಲಲ್ಲೂ ಸಹ ಶೇರ್ ಮಾಡ್ಕೋಬೇಕು. ಇನ್ನೊಂದ್ಸರಿ ಯಾವಾಗಾದರೂ ಮಾಡಿದಾಗ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಟೈಮ್ ಇರೋದ್ರಿಂದ ಯಾವುದಕ್ಕೂ ಸಹ ನಾನಿಲ್ಲಿ ಶೂಟ್ ಮಾಡೋದಕ್ಕೇನು ಹೋಗಲೇ ಇಲ್ಲ ಪಲ್ಯ ರೆಸಿಪಿನ. ಇನ್ನು ಒಂದು ಸೈಡು ಪಲ್ಯಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಪಲ್ಯ ಎಲ್ಲ ಆದ ನಂತರ ಸಾಂಬಾರಿಗೂ ಸಹ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ತಿಳಿ ಸಾಂಬಾರು ಅಂದರೆ ಎಷ್ಟು ಇಷ್ಟಪಡ್ತಾರೆ ಅಂದರೆ, ಒಂದು ಪಾತ್ರೆ ತುಂಬ ತಿಳಿ ಸಾಂಬಾರು ಮಾಡಿದ್ರೂ ಸಹ ಅದು ಮಧ್ಯಾಹ್ನಕ್ಕೇ ಖಾಲಿ ಹೋಗುತ್ತೆ. ಅಷ್ಟು ಇಷ್ಟಪಟ್ಟು ತಿಳಿ ಸಾಂಬಾರನ್ನ ತಿಂತಾರೆ. ಹಾಗಾಗಿ ನಡುವೆ ಏನು ಮಾಡ್ತಾಯಿದ್ದೀನಿ ಅಂದರೆ, ಸೊಪ್ಪು ಸಾಂಬಾರನ್ನ ಕಡಿಮೆ ಮಾಡಿಬಿಟ್ಟು ತಿಳಿ ಸಾಂಬಾರು ಮಾಡೋದನ್ನೇ ಜಾಸ್ತಿ ಮಾಡ್ತಾಯಿದ್ದೀನಿ. ತಿಳಿ ಸಾಂಬಾರಿಗೆ ಒಂಚೂರು ಉಪ್ಪು ಹುಳಿ ಖಾರ ಜಾಸ್ತಿ ಇರುತ್ತೆ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಗ್ಲಾಸಿಗೆಲ್ಲ ಹಾಕ್ಕೊಂಡು ಕುಡಿತಾ ಇರ್ತಾರೆ, ಅಷ್ಟು ಇಷ್ಟ ನಮ್ಮ ಮನೇಲಿ ತಿಳಿ ಸಾಂಬಾರು ಅಂದರೆ. ಹಾಗಾಗಿ ಇವತ್ತು ಸಹ ನಮ್ಮ ಅಣ್ಣನ ಮಗ ಊರಿಂದ ಬಂದಿದ್ದ. ಅವನು ಮೊನ್ನೆ ಊಟ ಮಾಡಿಬಿಟ್ಟು, ಅತ್ತೆ ಮೊನ್ನೆ ಸಾಂಬಾರು ಮಾಡಿದ್ದೆಲ್ಲ ಅದನ್ನು ಮಾಡಿಕೊಡು ನನಗೆ ಅಂತಂದ. ಹಾಗಾಗಿ ಅವನಿಗೋಸ್ಕರ ಇವತ್ತು ಮತ್ತೆ ಒಂದ್ಸರಿ ತಿಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇಲ್ಲಿ.
ಇನ್ನು ಒಂದು ಸೈಡು ಪಲ್ಯ ಹಾಗೆ ಸಾಂಬಾರನ್ನ ಮಾಡಿದ್ಮೇಲೆ ರೈಸಿಗೂ ಸಹ ಇಟ್ಟಿದ್ದೆ, ರೈಸು ಸಹ ಆಗೋಗಿತ್ತು. ಹಾಗೆ ಹಾಲನ್ನು ಸಹ ಕಾಯಿಸಿರಲಿಲ್ಲ, ಹಾಲು ಸಹ ಕಾಯಕ್ಕೆ ಇಕ್ಕಿದ್ದೀನಿ. ಒಂದೊಂದು ಸಾರಿ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ ಒಲೆ ಮೇಲೆ ಹಾಲನ್ನ ಇಟ್ಬಿಟ್ಟು ನಾವು ಬೇರೆ ಏನಾದ್ರು ಕೆಲಸ ಮಾಡ್ತಾ ಇರ್ತೀವಲ್ವ, ಅಂಥ ಟೈಮಲ್ಲಿ ಹಾಲು ಬೇಗನೆ ಕಾಯ್ದು ಉಕ್ಕಿ ಚೆಲ್ಬಿಟ್ಟಿರುತ್ತೆ. ಒಂದೊಂದು ಟೈಮಲ್ಲಿ ನಾವು ಮುಂದೆನೇ ಹಾಲು ಎತ್ಕೊಂಡು ಕಾಯಿಸ್ತಾ ಇರುವಾಗ ಬೇಗ ಉಕ್ಕು ಬರೋದೇ ಇಲ್ಲ. ಇವತ್ತು ಸಹ ನನಗೆ ಅದೇ ಥರ ಆಗೋಯಿತು. ಇನ್ನು ನಾನು ಬೇರೆ ಕೆಲಸ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಹಾಲು ಉಕ್ಕಿ ಚೆಲ್ಲೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಮುಂದೆ ನಿಂತ್ಕೊಂಡು ಹಾಲು ಕಾಯಿಸ್ತಾ ಇದ್ದೀನಿ. ಬೇಗ ಹಾಲು ಉಕ್ಕು ಬರ್ತಾನೆ ಇರಲಿಲ್ಲ. ನಿಮಗೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅದಾದ ನಂತರ ರೊಟ್ಟಿ ಮಾಡಬೇಕಾಗಿತ್ತು, ಆದರೆ ನನ್ನ ಹಸ್ಬೆಂಡು ಟೈಮ್ ಇಲ್ಲ, ಬೇಡ ಬಿಡು ರೊಟ್ಟಿ ಅನ್ನ ಸಾಂಬಾರೇ ಕಟ್ಟು ಅಂತ ಅಂದರು. ಹಾಗಾಗಿ ಇಲ್ಲಿ ಅವರಿಗೆ ಅನ್ನ ಸಾಂಬಾರನ್ನ ಕಟ್ತಾಯಿದ್ದೀನಿ. ಊರಿಂದ ಬಂದಮೇಲೆ ರೊಟ್ಟಿ ಮಾಡಿರಲಿಲ್ಲ, ಇವತ್ತಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಪಾಪ ಅವರಿಗೆ ಟೈಮ್ ಬೇರೆ ಆಗೋಗಿತ್ತು, ನಾನು ಸಹ ಲೇಟಾಗಿ ಎದ್ಬಿಟ್ಟಿದ್ದೆ ಅಲ್ವಾ. ಹಾಗಾಗಿ ರೊಟ್ಟಿ ಏನು ಬೇಡ, ಏನು ಅಡುಗೆ ಮಾಡಿದ್ದೆ ಅದನ್ನೇ ಕಟ್ಟು ಅಂದರು. ಇಲ್ಲಿ ಅದನ್ನೇ ಅವರಿಗೆ ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಇನ್ನು ನಮ್ಮನೇಲಿ ನಾನು ಅಂದ್ಕೊಂಡಿರೋಂತಹ ಅಡುಗೆನ ಮಾಡಲಿಲ್ಲ ಅಂದರೆ ನನ್ನ ಹಸ್ಬೆಂಡು ಏನಕ್ಕೆ ರೊಟ್ಟಿ ಮಾಡಿಲ್ಲ, ಏನಕ್ಕೆ ಚಪಾತಿ ಮಾಡಿಲ್ಲ ಅಂತ ಏನು ಕೇಳೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಸಹ ಲೇಟಾಗಿ ಎದ್ದಿದ್ದೆ ಇವತ್ತು. ಅವ್ರು ನನ್ನ ಜೊತೆಗೆ ಜಗಳ ಆಡ್ಬೋದಾಗಿತ್ತು. ನಾನು ಬೇಗ ಹೋಗ್ತೀನಿ, ಬೇಗ ಎದ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ವಾ ಅಂತ ಹೇಳ್ಬಿಟ್ಟು. ಅವರಿಗೂ ಗೊತ್ತಿರುತ್ತೆ ನಾವು ಮನೇಲಿ ಎಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆಯಿತು ಬಿಡು, ಅನ್ನ ಸಾಂಬಾರೇ ಮಾಡಿದ್ದೆ ಅಲ್ವಾ, ಅದನ್ನೇ ಬಾಕ್ಸಿಗೆ ಹಾಕಿ ಕಳಿಸು ಅಂತ ಹೇಳಿದರು. ಒಂದೊಂದು ಸಾರಿ ಹೀಗೆ ಆಗುತ್ತೆ ಅಲ್ವಾ, ನಮ್ಮನ್ನು ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ, ಹಾಗೆ ಅವರನ್ನು ನಾವು ಸಹ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಎಲ್ಲ ಟೈಮು ಒಂದೇ ಥರ ಇರೋದಿಲ್ಲ. ಒಂದೊಂದು ಸಾರಿ ಬೇಗ ಎದ್ದಾಗ ಎಲ್ಲ ಕೆಲಸಗಳು ಆಗಿರುತ್ತೆ, ಒಂದೊಂದು ಸಾರಿ ಲೇಟಾಗಿ ಎದ್ದಾಗ ಈ ಥರ ಲೇಟಾಗಿ ಕೆಲಸಗಳಾಗಿರುತ್ತೆ. ಅರ್ಥ ಮಾಡ್ಕೊಂಡು ನಡೆದ್ರೆ ಯಾರ ಮನೆಯಲ್ಲೂ ಸಹ ಗಂಡ ಹೆಂಡತಿ ಮಧ್ಯೆ ಜಗಳ ಅನ್ನೋದು ಇರೋದೇ ಇಲ್ಲ. ನನ್ನ ಅನಿಸಿಕೆನ ನಾನಿಲ್ಲಿ ಹೇಳಿದ್ದೀನಿ ಅಷ್ಟೇ. ಇನ್ನು ಅದಾದ ನಂತರ ಹೇಳಿ ನನ್ನ ಹಸ್ಬೆಂಡ್ಗೆ ಬಾಕ್ಸ್ನ ಕಟ್ಟಿ ಅವ್ರನ್ನ ಕಳಿಸ್ಕೊಡ್ತಾಯಿದ್ದೀನಿ. ಅದಾದ ನಂತರ ಬೆಳಗ್ಗೆನೇ ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ಗೂ ಸಹ, ಆದರೆ ಮಾಡೋದಕ್ಕೆ ಆಗಿರಲಿಲ್ಲ. ನಿನ್ನೆ ನೈಟ್ ಎಲ್ಲ ನೆನೆಸಿಟ್ಟಿದ್ದೆ, ಆದರೆ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ಅವ್ರಿಗೇನು ಮಾಡಿಕೊಡ್ಲಿಲ್ಲ. ಬರೀ ಸಲಾಡು ಹಾಗೆ ಒಂದು ಸ್ವಲ್ಪ ಮೊಳಕೆ ಕಟ್ಟಿರೋಂತಹ ಕಾಳುಗಳಿದ್ವು, ಅದನ್ನು ಅವ್ರು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಹಾಕಿ ಕಳಿಸ್ದೆ. ಇನ್ನು ಮಧ್ಯಾಹ್ನಕ್ಕೆ ಹಾಗೆ ರಾತ್ರಿಗೆ ಇಲ್ಲಿ ಅನ್ನ ಸಾಂಬಾರನ್ನ ಹಾಕಿ ಕಳಿಸ್ತಾ ಇದ್ದೀನಿ. ಇನ್ನು ಅವ್ರನ್ನೆಲ್ಲ ಕಳಿಸಾದ್ಮೇಲೆ ನಾನು ಸಹ ಇವಾಗ ಡಯೆಟ್ನ ಶುರು ಮಾಡಿದ್ದೀನಲ್ವ, ಹಾಗಾಗಿ ನನಗೂ ಹಾಗೆ ಮಕ್ಕಳಿಗೆ ಇಲ್ಲಿ ಸೇರಿಸ್ಬಿಟ್ಟು ಡ್ರೈ ಫ್ರೂಟ್ಸ್ ಜ್ಯೂಸನ್ನ ಮಾಡಿದ್ರಾಯಿತು ಅಂತ ಇಲ್ಲಿ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ ಜ್ಯೂಸು ಎಲ್ರಿಗೂ ಗೊತ್ತು, ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಮಾತ್ರ ಯೂಸ್ಫುಲ್ ಆಗಿರುವಂತಹ ರೆಮಿಡಿ ಅಂತಲೇ ಹೇಳ್ಬೋದು ಈ ಡ್ರೈ ಫ್ರೂಟ್ ಜ್ಯೂಸು. ಹಾಗಾಗಿ ಮಕ್ಕಳಿಗೂ ಸಹ ಕೊಡ್ತೀನಿ. ಡ್ರೈ ಫ್ರೂಟ್ಸ್ ಹಾಕಿರೋದ್ರಿಂದ ಮಕ್ಕಳಿಗೆ ಹೆಲ್ತಿಯಾಗಿಯೂ ಸಹ ಇರುತ್ತೆ. ಹಾಗಾಗಿ ಇಲ್ಲಿ ಮಾಡಿ ಕೊಡ್ತಾಯಿದ್ದೀನಿ. ಹಾಗೆ ಇದು ಒಂದು ಗ್ಲಾಸ್ನ ನಾವು ಕುಡಿದ್ಬಿಟ್ರೆ ಆರಾಮಾಗಿ ಮಧ್ಯಾಹ್ನ 12 ಗಂಟೆ 12:30ವರೆಗೂ ಹೊಟ್ಟೆ ಹಸಿವೆ ಆಗೋದಿಲ್ಲ, ಆರಾಮಾಗಿ ಕೆಲಸಗಳನ್ನ ಮಾಡ್ಕೋಬೋದು. ಅದಲ್ಲದೆ ನನಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇರೋದ್ರಿಂದ ಊಟ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ಕೆಲಸನೇ ಆಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಗ್ಲಾಸ್ ಮಾಡ್ಕೊಂಡು ಕುಡಿದ್ರೆ ಆಯಿತು ಅಂತ ಇಲ್ಲಿ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ.
ಹಾಗೆ ಇವತ್ತು ಈ ಜ್ಯೂಸ್ ಜೊತೆಗೆ ಬಾದಾಮ್ ಗೋಂದ್ ಬರುತ್ತಲ್ವ, ಗೋಂದ್ ಕಟೀರ ಅಂತಲೂ ಹೇಳ್ತಾರೆ ನೋಡಿ, ಅದನ್ನು ನೆನೆಸಿಟ್ಟಿದ್ದೆ. ಅದನ್ನು ಹಾಕಿ ಕುಡಿದೆ, ಸಖತ್ತಾಗಿತ್ತು. ಒಂದ್ಸರಿ ನೀವು ಡ್ರೈ ಫ್ರೂಟ್ ಜ್ಯೂಸ್ ಮಾಡಿದಾಗ ಬಾದಾಮ್ ಗೋಂದು ಅಥವಾ ಗೋಂದ್ ಕಟೀರ ಅಂತ ಏನು ಹೇಳ್ತೀವಲ್ವ, ಅದನ್ನ ನೆನೆಸ್ಬಿಟ್ಟು ಹಾಕ್ಕೊಂಡು ಕುಡೀರಿ. ಕುಡಿಯುವಾಗ ಬಾಯಿಗೆ ಸಿಗ್ತಾ ಇರುತ್ತೆ, ಒಂಥರ ಏನೋ ಕುಡಿಯೋದಕ್ಕೆ ಹಾಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಸಿಲು ಇರೋದ್ರಿಂದ ಬಾಡಿ ಹೀಟ್ ಆಗಿರುತ್ತಲ್ವ, ಹಾಗಾಗಿ ಅದನ್ನ ನೆನೆಸಿಟ್ಟಿದ್ದೆ. ಬೇಗನೆ ಬಾಡಿ ತಂಪಾಗಿಬಿಡುತ್ತೆ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಪಾತ್ರೆ ಕೆಲಸನೂ ಸಹ ಮುಗಿಸ್ಕೊಂಡಿದ್ದೀನಿ. ಹಾಗೆ ಅಡುಗೆ ಮನೆ ಕ್ಲೀನಿಂಗು ಸಹ ಇತ್ತು. ಇವತ್ತೊಂದು ಸ್ವಲ್ಪ ಗ್ರಾಸರೀಸ್ ಬಾಕ್ಸ್ಗಳೆಲ್ಲ ಏನಿದ್ವಲ್ವ, ಅದನ್ನು ವಾಶ್ ಮಾಡ್ಕೋಬೇಕಾಗಿತ್ತು. ಆ ಕೆಲಸನೂ ಸಹ ಮುಗಿಸ್ಕೋಬೇಕು. ಹಾಗೆ ಇಲ್ಲಿ ನಮ್ಮ ಮನೆ ಹತ್ರ ಊರ ಹಬ್ಬ ಇದೆ, ಹಾಗಾಗಿ ಮನೇನೂ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇನ್ನು ಆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ನನಗೆ ಸರಿ ಹೋಗುತ್ತೆ ಅಂತ ಮೊದಲಿಗೆ ಅಡುಗೆ ಮನೆ ಕ್ಲೀನಿಂಗ್ನ ಮುಗಿಸ್ಕೊತಾ ಇದ್ದೀನಿ. ಅಂದರೆ ಡೀಪ್ ಕ್ಲೀನಿಂಗ್ ಏನು ಮಾಡೋದಿಲ್ಲ, ಯಾಕಂದರೆ ಊರಿಂದ ಬಂದಮೇಲೆ ಮಾಡಿಬಿಟ್ಟಿದ್ದೆ. ಸುಮ್ಮನೆ ಎಲ್ಲಾದರೂ ಜಾಡ ಇದ್ದರೆ ಅದನ್ನೆಲ್ಲ ಕ್ಲೀನಾಗಿ ಕೊಡ್ಕೊಂಡ್ಬಿಟ್ಟು ಗ್ರಾಸರಿ ಬಾಕ್ಸ್ನೆಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು. ಇನ್ನು ನಮ್ಮದು ಮಿಷಿನು ಸ್ವಲ್ಪ ಹಾಳಾಗಿಬಿಟ್ಟಿದೆ, ವಾಷಿಂಗ್ ಮಿಷಿನು. ಹಾಗಾಗಿ ಕೈಯಿಂದನೇ ಬಟ್ಟೆನ ಸಹ ವಾಶ್ ಮಾಡ್ಕೋಬೇಕಾಗಿತ್ತು. ಅದೆಲ್ಲ ಕೆಲಸ ಮುಗಿಸ್ಕೊಂಡಿಲ್ಲಿ ಒಂದು ಮಧ್ಯಾಹ್ನ 3 ಗಂಟೆ ಹಂಗೆ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಗ್ರಾಸರಿ ಬಾಕ್ಸ್ ಏನಿದ್ವಲ್ಲ ಅದೆಲ್ಲ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಒಂದು 3 ತಿಂಗಳಿಂದ ವಾಶೇ ಮಾಡಿರಲಿಲ್ಲ, ಯಾಕಂದರೆ ಗ್ರಾಸರೀಸ್ನ ಒಂದು 3 ತಿಂಗಳಿಂದ ತಂದಿರಲಿಲ್ಲ ನಾವು ಮನೆಗೆ. ಜಾಸ್ತಿನೇ ಒಂದೊಂದು ಸರಿ ಹೋಗ್ಬಿಟ್ರೆ 1-2 ತಿಂಗಳಿಗಾಗೋಷ್ಟು ಗ್ರಾಸರೀಸ್ನ ತೊಗೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ಪದೇ ಪದೇ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಸರಿ ಟೋಟಲಾಗಿ ಎಲ್ಲ ಗ್ರಾಸರೀಸು ಖಾಲಿ ಆಗಿಬಿಟ್ಟಿತ್ತು. ಒಂದೇ ಸರಿ ಬಾಕ್ಸ್ನ ತೊಳೆದಿಟ್ಕೊಂಡು ಆಮೇಲೆ ಗ್ರಾಸರೀಸ್ನ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗ್ರಾಸರೀಸ್ ಬಾಕ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ಒಂದೊಂದು ಸರಿ ಹೆಂಗೆ ಬಿಟ್ಟಿರುತ್ತೆ ಅಂದರೆ, ಇವಾಗ ಸಕ್ಕರೆ ಡಬ್ಬ ಖಾಲಿ ಆಯಿತು ಅಂತ ತಿಳ್ಕೊಳ್ಳಿ, ಸಕ್ಕರೆ ಡಬ್ಬ ಮಾತ್ರ ವಾಶ್ ಮಾಡಿರ್ತೀನಿ, ಅದಕ್ಕೆ ಹಾಕಿರ್ತೀನಿ. ಇನ್ನು ಇಟ್ಕೊಂಡಿರೋಂತಹ ಡಬ್ಬಗಳು ವಾಶ್ ಮಾಡಿರೋಕ್ಕೆ ಆಗಿರೋದಿಲ್ಲ. ಇವಾಗ ಬೇಳೆ ಡಬ್ಬ ಆಯಿತು ಅಥವಾ ಸಕ್ಕರೆ ಡಬ್ಬ ಆಯಿತು, ಏನಾದರೂ ಖಾಲಿ ಆದಾಗ ಅವನ್ನ ಮಾತ್ರ ತೊಳ್ಕೊಂಡಿರ್ತೀನಿ. ಇನ್ನು ಮಿಕ್ಕೊಂಡಿರೋಂತಹ ಡಬ್ಬಗಳೇನು ತೊಳೆಯೋದಕ್ಕೆ ಹೋಗಿರೋದಿಲ್ಲ. ಈ ತೊಳೆದಿರೋಂತಹ ಡಬ್ಬಗಳೇನೆಂದರೆ ಹೊಸದಾಗಿ ಕ್ಲೀನಾಗಿ ಹಾಗೆ ಕಾಣ್ತಿರುತ್ತೆ. ಇನ್ನು ತೊಳೆದಿರೋಂತಹ ಡಬ್ಬಗಳು ಅದ್ರ ಪಕ್ಕದಲ್ಲಿ ಇಟ್ಟಿದಾಗ ಸ್ವಲ್ಪ ಗಲೀಜಾಗಿ ಕಾಣ್ತಿರುತ್ತಲ್ವ, ಹಾಗಾಗಿ ಈ ಸರಿ ಎಲ್ಲ ಡಬ್ಬಗಳನ್ನು ಒಂದೇ ಸರಿ ವಾಶ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಎಲ್ಲ ಡಬ್ಬಗಳನ್ನು ಇಲ್ಲಿ ವಾಶ್ ಮಾಡಿ ಇಟ್ಕೊತಿದ್ದೀನಿ. ಹಾಗೆ ಇಲ್ಲಿ ಗ್ಲಾಸಿನ ಏರ್ ಟೈಟ್ ಕಂಟೈನರು ಸಹ ಇತ್ತು, ಅದನ್ನು ಸಹ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಅದನ್ನು ವಾಶ್ ಮಾಡಿರಲಿಲ್ಲ. ಹಾಗೆ ಅದರಲ್ಲಿ ನಾನು ಮಸಾಲ ಪದಾರ್ಥಗಳನ್ನ ಹಾಕೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಬೇಕಲ್ವ ಅಂತ ಹೇಳ್ಬಿಟ್ಟು ಅದನ್ನು ಸಹ ಇಲ್ಲಿ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ. ಟೋಟಲಾಗಿ ಇವತ್ತು ಎಲ್ಲ ಬಾಕ್ಸ್ ಏನಿದ್ವಲ್ವ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ರಾಯ್ತು ಅಂತ ಆ ಕೆಲಸನ ಮುಗಿಸ್ಕೊತಾ ಇದ್ದೀನಿ. ಹಾಗೆ ಫ್ರಿಡ್ಜಿನ ಬಾಕ್ಸು ಸಹ ಅಷ್ಟೇ, ಸ್ಟೋರೇಜ್ ಬಾಕ್ಸ್ ಇರುತ್ತಲ್ವ, ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸು, ಅದನ್ನು 1 ತಿಂಗಳಿಂದ ನಾನು ತರಕಾರಿನೇ ತೊಗೊಂಬರೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ಊರಲ್ಲಿ ಕರೆಕ್ಟಾಗಿ ಇಲ್ಲದಿರೋ ಕಾರಣಕ್ಕೆ ಆ ತರಕಾರಿಯನ್ನು ತೊಗೊಂಬರೋದಕ್ಕೇ ಹೋಗಿರಲಿಲ್ಲ. ಅದನ್ನು ಸಹ ಇಲ್ಲಿ ವಾಶ್ ಮಾಡಿ ಇಟ್ಕೊಂಡ್ರೆ ಇವತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಬಂದು ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಇವತ್ತು ಟೋಟಲಾಗಿ ಕ್ಲೀನಿಂಗ್ ಕೆಲಸನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಬೆಳಗ್ಗೆಯಿಂದ ಈ ಕೆಲಸಗಳನ್ನ ಮಾಡ್ಕೊತೀವಿ ಅಂದರೆ ನನಗೂ ಸಹ ಸುಸ್ತಾಗುತ್ತೆ. ಹಾಗಾಗಿ ಮಧ್ಯಾಹ್ನ 3 ಗಂಟೆಯಿಂದ ಈ ಕೆಲಸಗಳನ್ನ ಮಾಡ್ಕೊತಿದ್ದೀನಿ. ನಾವು ಈ ಥರ ಕ್ಲೀನಿಂಗ್ ಕೆಲಸ ಏನಾದರೂ ಮಾಡ್ಕೋಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಕ್ಲೀನಿಂಗ್ ಕೆಲಸ ಮಾಡ್ಕೋಬೇಕಾಗತ್ತೆ. ಆವಾಗ ಯಾವ ಟೈಮ್ ಹೋಗಿದ್ದು ಸಹ ಗೊತ್ತಾಗಲ್ಲ, ಎಷ್ಟು ಬೇಗನೆ ಮನೆ ಕ್ಲೀನ್ ಮಾಡಿದ್ವಿ ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಬೆಳಗ್ಗೆ ಆಗಲಿಲ್ಲ ಅಂದರೆ ಮಧ್ಯಾಹ್ನ 3 ಗಂಟೆ ಮೇಲೆ ನೀವು ಮನೆ ಕ್ಲೀನಿಂಗ್ನ ಮಾಡ್ಕೊಳ್ಳಿ, ಬೇಗನೆ ಬಿಟ್ಟಿರುತ್ತೆ. ಇಲ್ಲ ನಾವೇನಾದರೂ 12 ಗಂಟೆ ಮೇಲೆ ಮನೆ ಕ್ಲೀನಿಂಗ್ನ ಮಾಡ್ಕೊತೀವಿ ಅಂದರೆ ಇಡೀ ದಿನ ಮನೆ ಕ್ಲೀನಿಂಗಲ್ಲೇ ಕೂತ್ಕೋಬೇಕಾಗತ್ತೆ. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಕೆಲಸಗಳು ಅಷ್ಟಾಗಿ ಸಾಗೋದೇ ಇಲ್ಲ. ನೀವು ನೋಡಿ ಬೇಕಾದರೆ ಒಂದ್ಸರಿ ಸಂಜೆ ಟೈಮಲ್ಲಿ ಮನೆ ಕ್ಲೀನ್ನ ಮಾಡಿ ನೋಡಿ, ಒಂದ್ಸರಿ 12 ಗಂಟೆ ಮೇಲೆ ಮನೆ ಕ್ಲೀನ್ನ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಹಾಗೆ ನಾಳೆ ನಮ್ಮೂರು ಜಾತ್ರೆ ಇರೋದ್ರಿಂದ ಮನೆ ದೇವ್ರ ಪಾತ್ರೆನೂ ಸಹ ತೊಳಿಬೇಕಾಗಿತ್ತು, ಆ ಕೆಲಸನೂ ಸಹ ಮುಗಿಸ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ ನಾನು ಒಂದು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ನಿನ್ನೆ ಗ್ರಾಸರೀಸ್ ತೊಗೊಂಬರುವಾಗ ಪಾವ್ ತೊಗೊಂಬಂದಿದ್ದೆ, ಪಾವಲ್ಲಿ ಏನಾದರೂ ಮಾಡೋಣ ಅಂತೇಳಿ ಇಲ್ಲಿ ಅದಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಪಾವ್ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡೆ. ಪಾವ್ ಬಜ್ಜಿ ಮಾಡೋದಕ್ಕೆ ಟೈಮು ಸಹ ನನಗಿರಲಿಲ್ಲ, ಯಾಕಂದರೆ ಇನ್ನು ಫ್ರಿಡ್ಜ್ ಕ್ಲೀನ್ ಎಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊತಿದ್ದೆ. ಇನ್ನು ಇವತ್ತು ನಾನು ಮಾಡ್ತಿರೋದು ಮಸಾಲ ಪಾವ್ ರೆಸಿಪಿ, ಸಖತ್ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಆಗುವಂತಹ ಸ್ನ್ಯಾಕ್ ರೆಸಿಪಿನೂ ಸಹ ಇದು. ಇನ್ನು ಇದನ್ನು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ದೋಸೆ ಪ್ಯಾನ್ ಇಟ್ಕೊಂಡಿದ್ದೀನಿ. ನೀವು ದೋಸೆ ಪ್ಯಾನ್ ಇಟ್ಕೋಬೇಕು ಅಂತಿದ್ದೀರ, ನಿಮ್ಮ ಹತ್ರ ಯಾವುದಾದ್ರೂ ಅಗಲವಾಗಿರುವಂತಹ ಪಾತ್ರೆ ಇದ್ದರೆ ಅದರಲ್ಲೂ ಸಹ ನೀವು ಮಾಡ್ಬೋದು. ಇನ್ನು ಇಲ್ಲಿ ದೋಸೆ ಪ್ಯಾನಲ್ಲೇ ಮಾಡ್ತಾಯಿದ್ದೀನಿ ನಾನು. ದೋಸೆ ಪ್ಯಾನ್ಗೆ 1 ಕ್ಯೂಬ್ ಆಗುವಷ್ಟು ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಅದರ ಜೊತೆಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬೆಣ್ಣೆ ಎರಡು ಒಂದು ಸ್ವಲ್ಪ ನೀಟಾಗಿ ಕಾದಾದ ನಂತರ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 1 ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ
ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮು ಹಾಗೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ತರಕಾರಿ ಸಾಕಾಗುತ್ತೆ. ನೀವು ಬೇಕಾದರೆ ಇದಕ್ಕೆ ಕ್ಯಾಬೇಜು ಸಹ ಹಾಕೋಬೋದು, ಇಲ್ಲ ಬೀನ್ಸ್ ಹಾಕೋಬೋದು. ನಿಮಗೆ ಮನೇಲಿ ತರಕಾರಿ ಜಾಸ್ತಿ ಇದ್ದರೆ ನಿಮ್ಮ ಹತ್ರ ಏನೇನು ತರಕಾರಿ ಇದೆ ನೋಡಿ ಅದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಮಾಡ್ಬೋದು. ನನ್ನ ಹತ್ರ ಕ್ಯಾಪ್ಸಿಕಮ್ಮು ಟೊಮೆಟೊ ಹಾಗೆ ಈರುಳ್ಳಿ ಮಾತ್ರ ಇತ್ತು, ಹಾಗಾಗಿ ನಾನು ಇಷ್ಟನ್ನೇ ಹಾಕಿಬಿಟ್ಟು ಇವತ್ತು ಈ ಮಸಾಲ ಪಾವ್ನ ಮಾಡ್ತಾಯಿದ್ದೀನಿ. ಇನ್ನು ಕ್ಯಾಪ್ಸಿಕಮ್ಮು ಹಾಗೆ ಟೊಮೆಟೊನ ಹಾಕಿ ಸಹ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾವು ತರಕಾರಿ ಹಾಕಿದ ಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆವಾಗ ನಾವೇನು ಪಾವ್ ಮಸಾಲ ಮಾಡ್ತೀವಲ್ವ ತಿನ್ನುವಾಗ ಕ್ರಂಚಿಯಾಗಿ ಬಾಯಿಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಇನ್ನು ಅದಾದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೋಬೇಕಾಗುತ್ತೆ. ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಗೆ ಗರಂ ಮಸಾಲ. ನೀವು ಏನಾದರೂ ಮಸಾಲೆ ಜಾಸ್ತಿ ಮಾಡ್ತಾಯಿದ್ದೀನಿ ಅಂದರೆ ನೀವು ಜಾಸ್ತಿ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಕಡಿಮೆ ಮಾಡ್ಕೊಂಡಿರೋದ್ರಿಂದ 1 ಸ್ಪೂನ್ ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಪಾವ್ ಭಾಜಿ ಮಸಾಲನೂ ಸಹ ಸೇರಿಸ್ಕೊತಿದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಅಂದರೆ ಮಸಾಲೆ ಪದಾರ್ಥದಲ್ಲಿರುವಂತಹ ಹಸಿ ವಾಸನೆ ಒಂಚೂರು ಹೋಗಲಿ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಹಾಕಿರುವಂತಹ ಪೌಡರು ನೀಟಾಗಿ ಹೊಂದ್ಕೊತಾ ಇಲ್ಲ, ಹಾಗಾಗಿ ನೀಟಾಗಿ ಹೊಂದ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಈ ಥರ ನೀರು ಸೇರಿಸ್ಕೊಂಡ್ರೆ ಪಾವ್ಗೆ ನೀಟಾಗಿ ಎಲ್ಲ ಮಸಾಲೆನೂ ಸಹ ಹಿಡ್ಕೊಳ್ಳುತ್ತೆ. ಹಾಗಾಗಿ ಇನ್ನು ಇದೆಲ್ಲ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಸ್ಪೂನ್ ಆಗುವಷ್ಟು ಕೆಚಪ್ನ ಸೇರಿಸ್ಕೊತಾ ಇದ್ದೀನಿ. ಕೆಚಪ್ ಆಪ್ಷನಲ್ಲು ಇದ್ರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಇನ್ನು ಅದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಆದ ನಂತರ ಇದನ್ನು ಒಂದು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಯಾಕಂದರೆ ನಾನು ಇದರಲ್ಲೇ ಪಾವ್ನ ಹುರಿಯೋದ್ರಿಂದ ಗ್ರೇವಿ ಅನ್ನೋದು ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನಾನು ಬೇರೆ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ಇನ್ನು ಇಲ್ಲಿ ನಾನು ತವಾದಲ್ಲಿ ಒಂದು ಪಾವ್ಗೆ ಎಷ್ಟು ಮಸಾಲೆ ಬೇಕು ಅಷ್ಟು ಮಾತ್ರ ತವಾದಲ್ಲಿ ಹಾಗೆ ಬಿಟ್ಟಿದ್ದೀನಿ. ಇನ್ನು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಪಾವ್ ಏನಿತ್ತಲ್ವ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮ್ಗೇನಾದರೂ ಇಲ್ಲಿ ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಇನ್ನೂ ಒಂದು ಸ್ವಲ್ಪ ಬೆಣ್ಣೆನೂ ಸಹ ಸೇರಿಸ್ಕೊತಿದ್ದೀನಿ. ಬೆಣ್ಣೆ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡೋದ್ರಿಂದ ತಿನ್ನುವಾಗ ಸಾಫ್ಟಾಗಿರುತ್ತೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನಾನಿಲ್ಲಿ ಬೆಣ್ಣೆನ ಸೇರಿಸ್ಕೊಂಡು ನೀಟಾಗಿ 2 ಸೈಡು ಸಹ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಿಮಗೆ ಇಲ್ಲಿ ಮಸಾಲೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮಸಾಲನೂ ಸಹ ಸೇರಿಸ್ಕೋಬೋದು, ಇಲ್ಲ ನಮಗೆ ಕಡಿಮೆ ಮಸಾಲ ಬೇಕು ಅಂದರೆ ಕಡಿಮೆ ಮಸಾಲನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ಖಾರ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಸ್ವಲ್ಪನೇ ಮಸಾಲನ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಇನ್ನು 2 ಸೈಡು ಸಹ ನೀಟಾಗಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗೆ ಎಡ್ಜಸ್ಸನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ 4 ಎಡ್ಜಸ್ ಏನಿದೆ ಅಲ್ವಾ ಅದು ನೀಟಾಗಿ ಫ್ರೈ ಆಗಬೇಕಾಗುತ್ತೆ. ಇಷ್ಟ ಆದರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಪಾವ್ ಮಸಾಲ ರೆಡಿನೇ ಆಗೋಯಿತು. ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಈ ಥರ ಮಾಡಿಕೊಡಿ, ಮಕ್ಕಳು ಮಾತ್ರ ಬೇಡ ಅಂತ ಹೇಳೋದೇ ಇಲ್ಲ. 2 ಪಾವ್ ತಿಂತೀನಿ ಅಂದರು 4 ಪಾವ್ನ ತಿಂತಾರೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸಿದ್ದೀನಿ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನೋಡಿದ ತಕ್ಷಣವೇ ಯಾವಾಗ ತಿಂತೀವಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇದನ್ನು ತಿನ್ನುವಾಗ ಜೊತೆಗೆ ಸ್ವಲ್ಪ ಕೆಚಪ್ನ ಹಾಕ್ಕೊಂಡು ತಿಂತಾಯಿದ್ರೆ ಆಹಾ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಮನೇಲಿ ಪಾವ್ ಇದ್ದಾಗ ನೀವು ಸಹ ಮಕ್ಕಳಿಗೆ ಮಾಡಿಕೊಡಿ, ನಿಮ್ಮ ಮನೆ ಮಕ್ಕಳಿಗೂ ಸಹ ಇಷ್ಟ ಆಗ್ಬೋದು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ತರಕಾರಿ ಸಹ ತೊಗೊಂಡು ಬಂದಿದ್ದಾಯಿತು. ಇನ್ನು ಅದನ್ನೆಲ್ಲ ನೀಟಾಗಿ ನಾನೇನು ವೆಜಿಟೇಬಲ್ ಸ್ಟೋರೇಜ್ ಬಾಕ್ಸನ್ನ ತೊಳೆದಿಟ್ಟಿದ್ದಲ್ವ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ತರಕಾರಿನೂ ಸಹ ಅದಕ್ಕೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡ್ಕೋಬೇಕಾಗಿತ್ತು, ಆ ಕೆಲಸನೂ ಸಹ ಇವತ್ತು ಮುಗಿಸ್ಕೊತಾ ಇದ್ದೀನಿ. ಎಲ್ಲ ಇವತ್ತೇ ಇಟ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಕೆಲಸ ಇವತ್ತು ಜಾಸ್ತಿ ಅಂತಲೇ ಅನ್ಕೊತೀನಿ. ಯಾಕಂದರೆ ನಾಳೆನೇ ನಾವು 3 ಜಾತ್ರೆ ಇರೋದ್ರಿಂದ ನಾಳೆಕೆಗೆ ಪೂಜೆನೆಲ್ಲ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇವತ್ತು ಈ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ನಾಳೆಕೆಗೆ ನನಗೆ ಸರಿ ಹೋಗುತ್ತೆ ಅಂತ ಇವತ್ತು ಆ ಕೆಲಸನೂ ಸಹ ಮುಗಿಸ್ಕೊತಿದ್ದೀನಿ. ಇನ್ನು ಹಾಗೆ ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಫ್ರಿಜ್ ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಬಿಟ್ಟು ನೀಟಾಗಿ ಫ್ರಿಜ್ನ ವಾಶ್ ಮಾಡಿಕೊಂಡು ಅದಾದ ನಂತರ ತರಕಾರಿದು ಏನು ಬಾಕ್ಸ್ ಇತ್ತಲ್ವ ಅದನ್ನ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಆದಮೇಲೆ ಫ್ರಿಜ್ ಯಾವ ಥರ ಕಾಣ್ತಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಪರಿಮಳನೂ ಸಹ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇನ್ನು ಅದಾದ ನಂತರ ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿನೂ ಸಹ ಇಟ್ಟಿದ್ದೆ ನೆನೆಯೋಕ್ಕೆ. ಅದನ್ನು ಇಲ್ಲಿ ಹಿಟ್ಟನ್ನ ರುಬ್ಬಿಟ್ಕೊತಿದ್ದೀನಿ. ಅದಾದ ನಂತರ ಗ್ರಾಸರೀಸ್ ಬಾಕ್ಸ್ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.